सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಬಂದೇ ಬಿಡ್ತು ವೀಕ್ಷಕರೇ. ನಮ್ಮ ಸನಾತನ ಧರ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಯುಗಾದಿ ನಮಗೆಲ್ಲರಿಗೂ ಹೊಸ ವರ್ಷ. ಯಾಕಂದ್ರೆ ಪ್ರಕೃತಿಯಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗತ್ತೆ. ಹಾಗೆ ಈ 2026ರ ಯುಗಾದಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯ ಬದಲಾವಣೆಗಳನ್ನ ತರಲಿ ಅಂತೇಳಿ ಜಗನ್ಮಾತೆಯಲ್ಲಿ ಬೇಡ್ಕೊಳ್ತಾ ಈ 2026ರ ಯುಗಾದಿ ಫಲ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಯುಗಾದಿ ಫಲ, ವರ್ಷ ಫಲ ಇದನ್ನೆಲ್ಲ ಯಾವುದರ ಆಧಾರದ ಮೇಲೆ, ಯಾವ ಗ್ರಹಗಳ ಆಧಾರದ ಮೇಲೆ ನಿರ್ಧಾರ ಮಾಡ್ಬೇಕಾಗತ್ತೆ ಅನ್ನೋದನ್ನ ಮೊದಲು ತಿಳಿಸ್ತೀನಿ. ನೋಡಿ, ಇವಾಗ ರವಿ ಆಗಿರಬಹುದು, ಶುಕ್ರ ಆಗಿರಬಹುದು, ಬುಧ ಆಗಿರಬಹುದು, ಕೆಲವು ತಿಂಗಳುಗಳ ಅಂದ್ರೆ ಕೆಲವು ದಿನಗಳು, ಕೆಲವು ತಿಂಗಳು ಈ ರೀತಿ ಇರ್ತಾರೆ ಒಂದು ರಾಶಿಯಲ್ಲಿ. ಆದ್ರೆ ಒಂದು ರಾಶಿಯಲ್ಲಿ ದೀರ್ಘಾವಧಿಯವರೆಗೆ ಇರುವಂತಹ ಗ್ರಹಗಳು ಅಂದ್ರೆ ರಾಹು, ಕೇತು ಮತ್ತು ಗುರು, ಶನಿ, ಈ 4 ಗ್ರಹಗಳ ಆಧಾರದ ಮೇಲೆ ವರ್ಷ ಫಲವಾಗಲಿ ಯುಗಾದಿ ಫಲವನ್ನಾಗಲಿ ನಿರ್ಧಾರ ಮಾಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಯುಗಾದಿಯ ನಂತರ ಬದಲಾಗ್ತಾ ಇರುವಂತಹ ಗ್ರಹ ಅಂದ್ರೆ ತನ್ನ ಮನೆಯನ್ನ ಬದಲಾಯಿಸಿಕೊಂಡು ಮುಂದಿನ ಮನೆಗೆ ಹೋಗ್ತಾ ಇರುವಂತಹ ಮೊದಲ ಗ್ರಹ ಬಂದು ಗುರು ಗ್ರಹ ಆಗ್ತಾನೆ. ಆದ್ರೆ ಶನಿ ಗ್ರಹ ಈ ಯುಗಾದಿಯಿಂದ 2027ರ ಯುಗಾದಿಯವರೆಗೂ ಮೀನರಾಶಿಯಲ್ಲೇ ಇರ್ತಾರೆ. ಆದ್ರೆ ರಾಹು ಗ್ರಹ ಡಿಸೆಂಬರ್ ಹೊತ್ತಿಗೆ ಕುಂಭರಾಶಿ ಬಿಟ್ಟು ಮಕರ ರಾಶಿಗೆ ಹೋಗ್ತಾರೆ. ಈ ವಿಚಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾರೆ, ಯಾವ ಯಾವ ರಾಶಿಗೆ ಹೇಗೆ ಫಲವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ. ಜೊತೆಗೆ ಅಶುಭ ಫಲವನ್ನ ಪಡೆಯುವಂತಹ ರಾಶಿಯವರಿಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ಹೇಳ್ತೀನಿ. ಪರಿಹಾರಗಳು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪರಿಹಾರಗಳನ್ನ ಮಾಡ್ತಾ ಹೋಗ್ತಾರೋ ಅವರಿಗೆ ಅಷ್ಟು ಸಮಸ್ಯೆಗಳು ಪರಿಹಾರ ಆಗತ್ತೆ. ಅಂದ್ರೆ ಕಂಪ್ಲೀಟ್ ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ದ್ವಾದಶ ರಾಶಿಗಳಿಗೆ ಈ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ 2026ರ ಯುಗಾದಿ ಫಲ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಈಗ ನಿಮ್ಗೆ ಗುರುಬಲ ಇದೆ. 7ನೇ ಮನೆಯಲ್ಲಿ ಗುರು ಗ್ರಹ ಸ್ಥಿತನಾಗಿದ್ದಾನೆ. ಒಂದ್ ರೀತಿಯಲ್ಲಿ ಗುರು ನೋಡ್ತಾ ಇರೋದ್ರಿಂದ ಧನಸ್ಸು ರಾಶಿಯವರಿಗೆ ಉದ್ಯೋಗದಲ್ಲಿ ಅನುಕೂಲ ಆಗ್ತಾ ಇದೆ. ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗ್ತಾ ಇದೆ. ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿನೂ ಇದೆ ತಕ್ಕ ಮಟ್ಟಿಗೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ಚೆನ್ನಾಗಿದೆ. ಗೋಚಾರ ಫಲ ಅಂತೂ ನಿಜವಾಗ್ಲೂ 2025ರಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಚೆನ್ನಾಗಿದ್ರು ನಿಮ್ಗೆ ಏನು ಶುಭ ಫಲ ಸಿಕ್ಕಿಲ್ಲ 2025ರಲ್ಲಿ ಅನ್ನೋದಾದ್ರೆ ನಿಮ್ಮ ದಶಾಭಕ್ತಿ ಚೆನ್ನಾಗಿರೋದಿಲ್ಲ ಅಷ್ಟೇ. ಆದ್ರೆ ಈ ಯುಗಾದಿ ನಂತರ ಏನ್ ಬದಲಾವಣೆ ಆಗತ್ತೆ, ಅಯ್ಯೋ ತುಂಬಾ ಕೆಟ್ಟದ್ದಾಗ್ಬಿಡತ್ತಾ ಅನ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಫಲನೂ ಸಿಗುತ್ತೆ, ಬಟ್ ಒಳ್ಳೆ ಫಲ ಕಮ್ಮಿ ಇರುತ್ತೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರುಗ್ರಹ, ಜೊತೆಗೆ ನಿಮ್ಮ ಚತುರ್ಥಾಧಿಪತಿ ಗುರುಗ್ರಹ. 7ನೇ ಮನೆಯಲ್ಲಿದ್ದಂತಹ ಗುರುವು ಜೂನ್ 1ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಒಂದು ಆಶ್ಚರ್ಯ ಅಂದ್ರೆ ಗುರು ನಿಮ್ಮ ರಾಷ್ಟ್ರಾಧಿಪತಿಯಾಗಿ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ, ಅದು ಖುಷಿ ವಿಚಾರ. ಆದ್ರೆ ಅಷ್ಟಮದಲ್ಲಿರ್ತಾನೆ, ಅದು ಬೇಸರದ ವಿಚಾರ. ಯಾಕಂದ್ರೆ ಅಷ್ಟಮ ಅಂದ್ರನೆ ಕಷ್ಟ, ಸಮಸ್ಯೆಗಳು. ಯಾವ ವಿಚಾರದಲ್ಲಿ ಕಷ್ಟಗಳಾಗಬಹುದು ನೋಡಿ. ಜೂನ್ ನಂತರ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಆಗುತ್ತೆ. ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ಬರೋದಿಲ್ಲ. ಅದಕ್ಕೆ ಈಗ್ಲಿಂದಾನೇ ಯಾರಿಗೂ ನೀವು ಹಣ ಕೊಡಕ್ ಹೋಗ್ಬೇಡಿ, ಆದಷ್ಟು ಉಳಿತಾಯ ಮಾಡ್ಕೊಳ್ಳಿ. ಇನ್ನು ಉದ್ಯೋಗ, ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮ್ಮ ಹಣ ಬೇರೆಯವರ ಪಾಲಾಗತ್ತೆ. ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಗೆ ಯಾರೋ ಒಂದು ಹಣದ ವಿಷಯದಲ್ಲಿ ಮೋಸ ಮಾಡಬಹುದು, ಅಥವಾ ನೀವೇ ಯಾರಿಗೋ ಸಾಲ ಕೊಟ್ಟು ಅವ್ರು ವಾಪಸ್ ನಿಮ್ಗೆ ಕೊಡದೇನೂ ಹೋಗ್ಬೋದು. ಈ ರೀತಿ ಏನೋ ಒಂದಿಷ್ಟು ಅಶುಭ ಫಲಗಳಾಗುವ ಸಾಧ್ಯತೆ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು. ಇಲ್ಲಿ ಮೇನ್ ಆಗಿ ತಗೋಬೇಕಾಗಿರೋದು ಎಚ್ಚರಿಕೆ. ನಾನು ಯಾರಿಗೂ ದುಡ್ಡು ಕೊಡಬಾರ್ದು, ಯಾವುದಕ್ಕೂ ಇನ್ವೆಸ್ಟ್ ಮಾಡಬಾರ್ದು. ಕರೆಕ್ಟ್. ಈ ವರ್ಷದಲ್ಲಿ ನೀವು ಯಾವುದಕ್ಕೂ ಹಣವನ್ನ ಇನ್ವೆಸ್ಟ್ ಮಾಡಬಾರ್ದು, ಬಂಡವಾಳ ಹೂಡಿಕೆ ಮಾಡಬಾರ್ದು. ಯಾಕಂದ್ರೆ ನೀವು ಎಲ್ಲಿ ಹಣ ಹಾಕಿದ್ರೂ ಅದು ವಾಪಸ್ ಬರಲ್ಲ. ಅಷ್ಟಮ ಅನ್ನೋದು ಬೇರೆಯವರ ಧನಸ್ಥಾನ, ಅದು ಇನ್ನೊಬ್ಬರ ಪಾಲಿಗೆ ಹೋಗುತ್ತೆ, ನಿಮಗ್ ಬರಲ್ಲ.
ಹಾಗಾಗಿ ಇದೊಂದು ಎಚ್ಚರಿಕೆ ತಗೊಂಡ್ರೆ 50% ಪ್ರಾಬ್ಲಮ್ನ ಮುಂಚೆನೆ ಸಾಲ್ವ್ ಮಾಡ್ಕೊಂಡಂಗಿದು. ಪ್ರಾಬ್ಲಮ್ ಬರಕ್ ಮುಂಚೆನೆ ನೀವು ಎಚ್ಚರಿಕೆ ತಗೊಳ್ಳೋದು ಅಂತ ಅರ್ಥ. ಕಾಯಿಲೆ ಬರಕ್ ಮುಂಚೆನೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರಲ್ವಾ, ಆ ತರ ಇದೊಂದು. ಯಾಕಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಜೂನ್ ತಿಂಗಳಿಂದ ಬರ್ಬೇಕಾಗಿರೋ ಹಣ ಹಾಗೆ ಸ್ಟ್ರಕ್ ಆಗ್ಬಿಡುತ್ತೆ. ಬರ್ತಾ ಇದ್ದಂತಹ ಇನ್ಕಮ್ ಕಮ್ಮಿ ಆಗತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ನೋಡಿ, ನಿಮ್ಮ ಕರ್ಮಸ್ಥಾನದ ಮೇಲಾಗಲಿ ನಿಮ್ಮ 6ನೇ ಮನೆಯ ಮೇಲಾಗಲಿ ಗುರುವಿನ ಒಂದು ದೃಷ್ಟಿ ಇಲ್ಲ. ಆದ್ರೆ ನಿಮ್ಮ 6ನೇ ಮನೆ ಮೇಲೆ ಶನಿ ದೃಷ್ಟಿ ಇದೆ. ಆದ್ರೆ ಇದು ಶುಭನೇ, ಯಾಕಂದ್ರೆ ಶನಿ ನಿಮ್ಗೆ ಧನಾಧಿಪತಿ. ಉದ್ಯೋಗದಲ್ಲಿ ನಿಮ್ಗೆ ಏನು ಬದಲಾವಣೆ ಆಗಲ್ಲ, ಉದ್ಯೋಗದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಕೆಲವರಿಂದ ಸ್ವಲ್ಪ ಅವಮಾನಗಳಾಗುವಂಥದ್ದು, ಕೆಲವರ ವರ್ತನೆಗಳಿಂದ ಬೇಸರ ಆಗುವಂಥದ್ದು. ಈ ಕಾರಣಕ್ಕೆ ನೀವು ಈ ವರ್ಷದಲ್ಲಿ ಕೆಲಸ ಬಿಟ್ಬಿಡ್ಬೇಕು ಅಂತ ಕೂಡ ನಿರ್ಧಾರ ಮಾಡ್ಬೋದು. ಬಟ್ ಅಂತಹ ನಿರ್ಧಾರ ಮಾಡ್ಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹಣದ ಮೂಲನೇ ಉದ್ಯೋಗ ಅಲ್ವಾ. ನೀವು ಉದ್ಯೋಗ ಬಿಟ್ರೆ ನಿಮ್ಗೆ ಇನ್ಕಮ್ ನಿಂತೋಗ್ಬಿಡುತ್ತೆ. ಆವಾಗ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸಾಲ ಮಾಡ್ಕೊಳ್ಳೋ ಸಾಧ್ಯತೆ, ತುಂಬಾ ಸಾಲ ಆಗಿ ಬಡ್ಡಿ ಕಟ್ತಾ ಇರ್ಬೇಕಾಗತ್ತೆ. ಈ ತರದ್ದೆಲ್ಲ ಪ್ರಾಬ್ಲಮ್ ಬರೋದ್ರಿಂದ ನೀವು ಸಾಲನೇ ಮಾಡ್ಕೋಬೇಡಿ. ಒಂದು ಕೆಲಸ ಬಿಡಬೇಡಿ, ಬರ್ತಾ ಇರೋ ಇನ್ಕಮ್ ಬರ್ತಾ ಇರ್ಲಿ. ಎರಡನೇದಾಗಿ ಅಂದ್ರೆ ಕೆಲಸದಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಪರಿಹಾರ ಇದೆ, ಪರಿಹಾರ ಮಾಡ್ಕೊಳ್ಳಿ. ಕೆಲಸ ಬಿಡೋದು ಪರಿಹಾರ ಅಲ್ಲ. ಎರಡನೇದಾಗಿ ಇರೋ ಹಣನ ಯಾವ್ದಕ್ಕೂ ಇನ್ವೆಸ್ಟ್ ಮಾಡ್ಬೇಡಿ, ಅವಾಗ ದುಡ್ಡು ಹೋಗೋದನ್ನ ತಪ್ಪಿಸ್ಬೋದು. ಹಾಗೆ ಮೂರನೇದಾಗಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಡಿ. ನೀವೇನೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಏನಾದ್ರು ಶುರು ಮಾಡಿದ್ರೆ ಬಿಸ್ನೆಸ್ಗೆ ಎಲ್ಲಾ ದುಡ್ಡು ಹಾಕಿ ಇನ್ನೊಂದಿಷ್ಟು ಸಾಲನು ಮಾಡ್ಕೊಂಡು ಕೆಲವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ. ಎಲ್ಲ ದುಡ್ಡು ನಿಮ್ಗೆ ಹೋಗಿ ಕೊನೆಗೆ ಸಾಲಗಾರರು ಆಗುವ ಸಾಧ್ಯತೆ ಇದೆ. ಹಾಗಾಗಿ ಈ ವರ್ಷದಲ್ಲಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದು ಬೇಡ. ಗುರುಬಲ ಇಲ್ಲ, ಹಾಗಾಗಿ ಬೇಡವೇ ಬೇಡ. ಇಲ್ಲ ನಾನು ಬಿಸ್ನೆಸ್ ಮಾಡ್ಲೇಬೇಕು ಯಾಕಂದ್ರೆ ನನಗೆ ಉದ್ಯೋಗ ಇಲ್ಲ, ಏನಾದ್ರೂ ಬಿಸ್ನೆಸ್ ಮಾಡ್ಲಿಲ್ಲ ಅಂದ್ರೆ ನನಗೆ ಇನ್ಕಮ್ ಇರಲ್ಲ, ಆದಾಯ ಇರಲ್ಲ ಅನ್ನೋದೇ ಆದ್ರೆ ನಿಮ್ಮ ಜಾತಕವನ್ನ ಒಮ್ಮೆ ಪರಿಶೀಲಿಸ್ಕೊಳ್ಳಿ. ಏನಾದ್ರೂ ನಿಮ್ಗೆ ಒಳ್ಳೆ ದಶೆ ಭುಕ್ತಿ ನಡೀತಾ ಇದ್ರೆ, ಬಿಸ್ನೆಸ್ ಮಾಡುವ ಯೋಗ ನಿಮ್ ಜಾತಕದಲ್ಲಿದ್ರೆ, ಸ್ವಂತ ಉದ್ಯೋಗವನ್ನ ಮಾಡ್ಬೇಕು ಅಂದ್ರೂ ಕೂಡ ಯೋಗ ಇರ್ಬೇಕಾದ್ರೆ, ಆ ತರದ್ದೇನಾದ್ರೂ ಇದ್ರೆ ಖಂಡಿತ ನೀವು ಮಾಡಬಹುದು. ಇಲ್ವಾದ್ರೆ ಬೇಡ ಅಂತಾನೆ ಹೇಳ್ತೀನಿ. ಹಾಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಗೆ ಜೂನ್ 1ನೇ ತಾರೀಕು ಬರ್ತಾನೆ. ಅಕ್ಟೋಬರ್ 31ರವರೆಗೂ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಅಲ್ಲಿವರೆಗೂ ಸ್ವಲ್ಪ ಹಣಕಾಸಿನ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಬಟ್ ಅಕ್ಟೋಬರ್ 31ನೇ ತಾರೀಕಿಗೆ ಸಿಂಹ ರಾಶಿಗೆ ಬರ್ತಾನೆ. ಒಂದು 3 ತಿಂಗಳು ಸಿಂಹ ರಾಶಿಯಲ್ಲಿ ಒಂದು ಸಂಚಾರವನ್ನು ಮಾಡ್ತಾನೆ. ನವೆಂಬರ್, ಡಿಸೆಂಬರ್, ಜನವರಿ 2027 ಜನವರಿ 26ವರೆಗೂ ಸಿಂಹ ರಾಶಿಯಲ್ಲಿ ಇರ್ತಾನೆ. ಈ 3 ತಿಂಗಳಲ್ಲಿ ಏನೋ ಸ್ವಲ್ಪ ಮ್ಯಾಜಿಕ್ ಆಗತ್ತೆ. ಏನ್ ಮ್ಯಾಜಿಕ್ ಆಗತ್ತೆ ಅಂದ್ರೆ, ಬರ್ಬೇಕಾಗಿರೋ ಹಣ ಬರುತ್ತೆ, ಸ್ವಲ್ಪ ಅನುಕೂಲ ಆಗತ್ತೆ. ಏನೋ ಒಂಥರ ದೇವ್ರ ಕಣ್ಬಿಟ್ನಪ್ಪ, ತುಂಬಾ ಕಷ್ಟದಲ್ಲಿದ್ದೆ, ಏನೋ ಒಳ್ಳೇದಾಯ್ತು ಅನ್ನೋ ರೀತಿಯಲ್ಲಿ ಯಾರ್ದೋ ಸಹಾಯ ಸಿಗುವಂಥದ್ದು. ಈ ತರ ಒಂದಿಷ್ಟು ಶುಭ ಫಲಗಳು. ಕೆಲಸ ಇಲ್ದವ್ರಿಗೆ ಕೆಲಸ ಸಿಗೋದು, ಕೆಲಸದಲ್ಲಿ ಪ್ರಮೋಷನ್ ಆಗೋದು, ಅಥವಾ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಸಿಗುವಂಥದ್ದು. ಈ ತರ ಒಂದಷ್ಟು ಶುಭ ಫಲಗಳು ಈ 3 ತಿಂಗಳು, 3 ತಿಂಗಳು, ಈ 3 ತಿಂಗಳಲ್ಲಿ ಆಗತ್ತೆ. ಅದಾದ್ಮೇಲೆ ಮತ್ತೆ ಜನವರಿ 2027 26ನೇ ತಾರೀಕಿಗೆ 2027 ಜನವರಿ 26ನೇ ತಾರೀಕಿಗೆ ವಾಪಸ್ ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾನೆ ಗುರುಗ್ರಹ. ಅಗೇನ್ 2027 ಜೂನ್ 26ರವರೆಗೂ ಕೂಡ ಗುರು ಕರ್ಕಾಟಕ ರಾಶಿಯಲ್ಲೇ ಇರ್ತಾನೆ, ಮತ್ತೆ 5 ತಿಂಗಳು. ಅಲ್ಲಿಗೆ ಆ ಟೈಮಲ್ಲೂ ಕೂಡ ನಿಮ್ಗೆ ಗುರುಬಲ ಇರಲ್ಲ. ಏನಂದ್ರೆ ನಿಮ್ಮ ಅದೃಷ್ಟ ನೋಡಿ, ಯೂಶಲ್ ಆಗಿ ಗುರು ಒಂದು ರಾಶಿಯಲ್ಲಿ 1 ವರ್ಷ ಇರ್ತಾನೆ. ನಿಮ್ಮ ಅದೃಷ್ಟಕ್ಕೆ ಒಂದ್ 2-3 ತಿಂಗಳ ಕಾಲ ಗುರು ನಿಮಗೆ ಭಾಗ್ಯಕ್ಕೆ ಬಂದು ವಾಪಸ್ ಹೋಗ್ತಾನೆ. ಅಲ್ಲಿ ನಿಮ್ ಪ್ರಾಬ್ಲಮ್ಗಳನ್ನ ಆ ಸಮಯದಲ್ಲಿ ತೀರಿಸ್ಬಿಟ್ಟು ಸಾಲ್ವ್ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಪ್ರಾಬ್ಲಮ್ಮೇ ಮಾಡ್ಕೋಬೇಡಿ. ನೀವು ಪ್ರಾಬ್ಲಮ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ 3 ತಿಂಗಳಲ್ಲಿ ಏನೋ ಒಂದು ಅದೃಷ್ಟದ ಬಾಗಿಲು ತೆಗಿಬಹುದು, ಅನುಕೂಲನ ಆಗ್ಬೋದು. ಇನ್ನು ಗುರು 8ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬಕ್ಕೆ ದೃಷ್ಟಿ ಬೀಳುತ್ತೆ, ಗುರು ದೃಷ್ಟಿ. ಬಟ್ 2ನೇ ಮನೆ ನೀಚ ಸ್ಥಾನವಾಗಿರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಹಣದ ಖರ್ಚು ಜಾಸ್ತಿ ಆಗುತ್ತೆ. ನೀವು ಅನ್ಕೊಂಡಿರಲಿಲ್ಲ, ಮನೆಯಲ್ಲಿ ಸಡನ್ ಆಗಿ ಹುಷಾರ್ ತಪ್ತಾರೆ, ಇರೋ ಬರೋ ದುಡ್ಡೆಲ್ಲ ಅವ್ರಿಗೆ ಆಸ್ಪತ್ರೆ ಖರ್ಚಾಗತ್ತೆ. ಅಥವಾ ಮನೆಯಲ್ಲಿ ಕೆಲವು ವಸ್ತುಗಳು ನೋಡಿ, ಕೆಲವು ವಸ್ತುಗಳು ಹಾಳಾಗ್ತಾ ಇದ್ರೆ ಅದಕ್ಕೂ ದುಡ್ಡು ಖರ್ಚಾಗ್ತಾ ಇರುತ್ತೆ. ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು, ಮಿಕ್ಸಿ ಕೆಟ್ಟೋಯ್ತು, ಅಥವಾ ಫ್ರಿಡ್ಜ್ ಕೆಟ್ಟೋಯ್ತು. ಈ ತರದ್ದೆಲ್ಲ ಒಂದಿಷ್ಟು ಖರ್ಚುಗಳು ಪದೇ ಪದೇ ಬರ್ತಾ ಇರುತ್ತೆ. ಒಂದ್ಸಲ 2 ಸಲ ಅಲ್ಲ, ಪದೇ ಪದೇ ಬರ್ತಾ ಇರುತ್ತೆ. ಮೊಬೈಲ್ ಹಾಳಾಯ್ತು, ಈ ತರದ್ದೆಲ್ಲ ಸಮಸ್ಯೆಗಳು ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಹಾಗಾಗಿ ಖರ್ಚು ಹೇಗೆ ಆಗ್ತಾ ಇದೆ, ನನಗೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗದೇ ಇರೋ ಅಷ್ಟು ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ
ಆದಾಯದ ಒಂದು ವಿಚಾರದಲ್ಲಿ ನೀವು ಎಷ್ಟು ಗಮನ ಕೊಡ್ತೀರೋ ಉಳಿತಾಯದ ಕಡೆ ಕೂಡ ನೀವು ಅಷ್ಟೇ ಗಮನ ಕೊಡ್ಬೇಕು. ಯಾಕಂದ್ರೆ ವ್ಯಯಸ್ಥಾನ ನೋಡ್ತಾ ಇದ್ದಾನೆ ಗುರುಗ್ರಹ, ತುಂಬಾ ದುಡ್ಡು ವ್ಯಯ ಆಗತ್ತೆ. ಇದೆಲ್ಲ ಒಂದ್ ಸ್ವಲ್ಪ ಅಶುಭ ಫಲಗಳು. ಜೊತೆಗೆ ಗುರು ದೃಷ್ಟಿ 4ನೇ ಮನೆ ಮೇಲೆ ಬೀಳ್ತಾ ಇದೆ. ಅಂದ್ರೆ ತಾಯಿಯ ವಿಚಾರದಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇತ್ತು, ಅವ್ರ ಆರೋಗ್ಯದಲ್ಲಿ ಏನೋ ಸ್ವಲ್ಪ ತೊಂದರೆಗಳಾಗ್ತಿತ್ತು ಅಂದ್ರೆ ಆ ಸಮಸ್ಯೆ ಸ್ವಲ್ಪ ನಿವಾರಣೆ ಆಗತ್ತೆ. ಯಾಕೆಂದ್ರೆ ಮಾತೃಸ್ಥಾನವನ್ನ ಗುರು ನೋಡೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿದ್ದಂತಹ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಅವರ ಒಂದು ಆರೋಗ್ಯದಲ್ಲಿ ಅಥವಾ ಅವ್ರ ವಿಷಯದಲ್ಲಿ ಏನ್ ಬೇಸರ ಇತ್ತೋ ಅದು ಕಮ್ಮಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಗುರು ನಿಮಗೆ ಏನು ಶುಭ ಫಲ ಏನ್ ಕೊಡ್ತಾನೆ ಅಂದ್ರೆ, ಯಾರ್ಯಾರೆಲ್ಲ ಧನಸ್ಸು ರಾಶಿಯವರು ಉದ್ಯೋಗದ ನಿಮಿತ್ತವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಅವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಕ್ಕತ್ತೆ. ಅದೇನಪ್ಪಾ ಆ ವಿಷಯದಲ್ಲಿ ಶುಭ ಅಂದ್ರೆ, ಗುರು 12ನೇ ಮನೆ ನೋಡ್ತಾ ಇದ್ದಾನೆ. 12ನೇ ಮನೆ ಅನ್ನೋದು ವಿದೇಶ. ಹಾಗಾಗಿ ಇಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ, ಆದ್ರೆ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ, ಅವಕಾಶ ಸಿಗ್ತಾ ಇಲ್ಲ ಅನ್ನೋಂಥವ್ರಿಗೆ ಅಂತಹ ಅವಕಾಶಗಳು ಸಿಕ್ಕಿ ಅಲ್ಲಿ ತುಂಬಾ ಶುಭ ಆಗತ್ತೆ. 12ನೇ ಮನೆ ವಿದೇಶ ಸ್ಥಾನ ಆಗಿರೋದ್ರಿಂದ ನಿಮ್ಗೆ ವಿದೇಶದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ವಿದೇಶಕ್ಕೆ ಉದ್ಯೋಗದ ನಿಮಿತ್ತ ಹೋಗುವಂತಹ ಅವಕಾಶ ಈ ಜೂನ್ ನಂತರ ಸಿಗುವ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದ್ರೆ, ಗುರುಬಲ ಇಲ್ಲದೆ ಇರುವ ಕಾರಣ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಓದೋದಕ್ಕೆ ಆಸಕ್ತಿ ಬರ್ತಾ ಇಲ್ಲ, ಓದಿದ್ದು ತಲೆಯಲ್ಲಿ ಉಳಿತಾ ಇಲ್ಲ, ಅಥವಾ ಪರೀಕ್ಷೆಯಲ್ಲಿ ಎಲ್ಲಾ ಬರೆದ್ರು ಕೂಡ ಯಾಕೋ ಮಾರ್ಕ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಎಷ್ಟು ಗೊತ್ತಿತ್ತು ಅಷ್ಟನ್ನು ಬರೀಲಿಲ್ಲ, ಎಲ್ಲ ಮರ್ತು ಹೋಯ್ತು. ಹೀಗೆ ಏನೋ ಒಂದು ಸಮಸ್ಯೆ, ನೀವು ಇಷ್ಟಪಟ್ಟಂತಹ ಒಂದು ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ, ಇಷ್ಟಪಟ್ಟ ಹಾಗೆ ನಿಮ್ದು ಎಜುಕೇಶನ್ ನಡೀತಾ ಇಲ್ಲ, ಈ ತರ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಗಳಾಗತ್ತೆ ಗುರುಬಲ ಇಲ್ಲದೆ ಇರೋದ್ರಿಂದ. ನೀವು ಗುರುವಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಈ ವರ್ಷದಲ್ಲಿ ಯುಗಾದಿ ನಂತರ ತನ್ನ ಸ್ಥಾನವನ್ನ ಬದಲಾಯಿಸ್ತಾ ಇರುವಂತಹ ಮತ್ತೊಂದು ಗ್ರಹ ರಾಹು. ಈ ರಾಹು ಸದ್ಯಕ್ಕೆ 3ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಒಳ್ಳೆ ಫಲವನ್ನೇ ಕೊಡ್ತಾ ಇದ್ದಾನೆ. ಆದ್ರೆ ಈ ರಾಹು ಡಿಸೆಂಬರ್ 26ನೇ ತಾರೀಕಿಗೆ 2ನೇ ಮನೆಗೆ ಬರ್ತಾ ಇದ್ದಾನೆ. ಕುಟುಂಬ ಸ್ಥಾನ, ಕುಟುಂಬ ಸ್ಥಾನಕ್ಕೆ ಗುರು ನೋಡ್ತಾ ಇದ್ದಾನೆ. ಆ ಕುಟುಂಬ ಸ್ಥಾನ ಗುರುವಿನ ನೀಚ ಸ್ಥಾನ, ಬಟ್ ಅದೇ ಕುಟುಂಬ ಸ್ಥಾನಕ್ಕೆ ರಾಹು ಬರ್ತಾ ಇದ್ದಾನೆ. ರಾಹು ಏನ್ ಮಾಡ್ತಾನೆ ಅಂದ್ರೆ ಪ್ರಾಬ್ಲಮ್ನ ಇನ್ನು ಜಾಸ್ತಿ ಮಾಡ್ತಾನೆ. ಖರ್ಚು ಏನಿತ್ತು ಆ ಖರ್ಚನ್ನ ಜಾಸ್ತಿ ಮಾಡ್ತಾನೆ. ಸಮಸ್ಯೆ ಏನಿತ್ತು ಸಮಸ್ಯೆನ ಇನ್ನು ಜಾಸ್ತಿ ಮಾಡ್ತಾನೆ. ಮಾತಿನಿಂದ ಸಮಸ್ಯೆಗಳು, ವಾಕ್ಸ್ಥಾನಕ್ಕೆ ರಾಹು ಬರ್ತಾನೆ. ಗೊತ್ತಿಲ್ಲದೆ ಏನೇನೋ ಮಾತಾಡಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತೆ ಮಾಡ್ಕೊಂಡ್ಬಿಡ್ತೀರಾ, ಅವಮಾನಗಳಾಗತ್ತೆ. ನಿಮ್ಮ ಮಾತು ಸರಿಯಾಗಿ ಆಡದೆ ಹೇಗೇಗೂ ಮಾತಾಡಿ, ನೀವಲ್ಲದ ವ್ಯಕ್ತಿ, ನೀವು ಸ್ವಭಾವತಃ ನೀವು ಹಾಗೆ ಅಲ್ಲವೇ ಅಲ್ಲ, ಆದ್ರೆ ನಿಮ್ಮ ಮಾತು ನಿಮ್ಗೆ ನಿಮ್ಮ ಸ್ವಭಾವವನ್ನ ವಿರುದ್ಧವಾಗಿ ತೋರಿಸ್ಬಿಡುತ್ತೆ. ಮಾತಿನಿಂದ ಅವಮಾನಗಳಾಗುವಂಥದ್ದು, ಮಾತಿನಿಂದ ಏನೋ ಒಂದು ನಷ್ಟ ಆಗುವಂಥದ್ದು, ಮಾತಿನಿಂದ ಆಗ್ಬೇಕಾದ ಕೆಲಸ ಆಗ್ಲಿಲ್ಲ, ಹಾಗಿದ್ರೆ ಮಾತಾಡಬಾರ್ದು ಅಂತ ಹೇಳಲ್ಲ, ಅನಗತ್ಯ ಮಾತು ಬೇಡ, ಬೇರೆಯವರ ವಿಚಾರದ ಮಾತುಗಳು ಬೇಡ, ಬೇರೆಯವರ ವಿಷಯನ ಮಾತಾಡ್ತಾ ಇರೋರ ಹತ್ರ ಕೂಡ ನೀವಿರ್ಬೇಡಿ. ಹಾಗೆ ವಿಪರೀತವಾಗಿ ಎಲ್ಲಾರ ಜೊತೆ ಮಾತಾಡ್ಬೇಕು ಅನ್ನುವಂತಹ ಭಾವನೆ ಬೇಡ. ಎಷ್ಟು ಸಾಧ್ಯನೋ ಅಷ್ಟು ನೀವು ಒಬ್ಬರೇ ಇರೋದು. ದೇವಸ್ಥಾನಗಳಿಗೆ ಹೋಗಿ, ಯಾಕಂದ್ರೆ ಈ ಗುರುಬಲ ಹೊರಟೋದ್ರೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅನ್ಕೋತೀರಾ, ಏನೋ ವಿಘ್ನ. ಮನೇಲಿ ಏನೋ ಒಂದು ಪೂಜೆ ಮಾಡೋಣ ಅನ್ಕೋತೀರಾ, ಏನೋ ವಿಘ್ನ. ಬರೀ ಪ್ರಾಬ್ಲಮ್ಗಳೇ ಆಗ್ತಾ ಇರುತ್ತೆ. ಅದಕ್ಕೆ ಅದ ಶಕ್ತಿ ಮೀರಿ ಸಂಕಲ್ಪ ಶಕ್ತಿನ ಜಾಸ್ತಿ ಮಾಡ್ಕೊಂಡು, ಇಲ್ಲ ನಾನು ಹೋಗ್ತೀನಿ, ದೂರದ ದೇವಸ್ಥಾನಕ್ಕೆ ಹೋಗಕ್ಕಾಗದೆ ಹೋದ್ರು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ನೀವು ಅಲ್ಲಿ ಕೂತಿದ್ ಬನ್ನಿ, ಒಂದು ಎನರ್ಜಿ ಸಿಕ್ಕುತ್ತೆ. ದೇವಸ್ಥಾನಗಳಿಗೆ ಹೋಗ್ತಾ ಇದ್ರೆ, ಗುರುಗಳ ಸೇವೆಯನ್ನ ಮಾಡ್ತಾ ಇದ್ರೆ, ಗುರು ತಾನಾಗೆ ಪ್ರಬಲನಾಗಿ ಶುಭ ಫಲ ಕೊಡ್ತಾನೆ. ಜಾತಕದಲ್ಲಿ ಗೋಚಾರದಲ್ಲಿ ಅವ್ನು ವೀಕ್ ಆಗಿದ್ರು ಕೂಡ ನೀವು ಈ ಒಂದು ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇದ್ರೆ, ಅಥವಾ ಗುರು ಪರಂಪರೆಯ ಆಶೀರ್ವಾದ ನಿಮ್ಗಿದ್ರೆ, ಈಗ ಯಾವುದೋ ಒಂದು ಗುರುಗಳ ಹತ್ರ ನೀವು ಮಂತ್ರ ದೀಕ್ಷೆ ತಗೊಂಡಿರ್ತೀರ, ಆ ಗುರುಗಳಿಗೆ ಅವರ ಗುರುಗಳ ಒಂದು ಆಶೀರ್ವಾದ ಇರುತ್ತೆ, ಹಾಗೆ ಈ ಗುರುಗಳ ಆಶೀರ್ವಾದ ನಿಮ್ಗಿರುತ್ತೆ. ಹಾಗೆ ಗುರು ಪರಂಪರೆಯ ಒಂದು ಚೈನ್ ಲಿಂಕ್ ಅಂತ ಹೇಳ್ಬೋದು, ಅದು ಕೂಡ ಇದ್ರೂನು, ಈ ಗುರುಬಲ ಇಲ್ಲದೆ ಹೋದ್ರೂ ಕೂಡ ನಿಮ್ಗೆ ಅದು ಕೂಡ ರಕ್ಷಣೆ ಮಾಡುತ್ತೆ. ಏನ್ ಆತಂಕ ಬೇಡ. ಯಾರಲ್ಲಿ ಭಕ್ತಿ, ಪರಮಾತ್ಮನ ಮೇಲೆ ನಂಬಿಕೆ, ಅವರ ದಿನಚರಿಯಲ್ಲಿ ಇಂತಿಷ್ಟು ಮಂತ್ರ ಪೂಜೆ ಇವುಗಳನ್ನೆಲ್ಲ ಪಾಲಿಸ್ತಾ ಬಂದಿದಾರೋ, ವ್ರತ ನೇಮ ಅನುಷ್ಠಾನಗಳು, ಇಂಥವರಿಗೆ ಗುರು ಎಲ್ಲಾದ್ರೂ ಸಂಚಾರ ಮಾಡ್ತಾ ಇರ್ಲಿ ಒಳ್ಳೇದ್ ಮಾಡ್ತಾನೆ. ಯಾಕಂದ್ರೆ ಆ ಭಕ್ತಿ ಭಾವ ಗೌರವ, ದೇವರಿಗೆ ನೀವು ತೋರಿಸುವಂತಹ ಪ್ರೀತಿ, ಇವುಗಳಲ್ಲೇ ಗುರು ಇರ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಆತಂಕ ಬೇಡ. ಆದ್ರೂ ಕೂಡ ವಿದ್ಯಾರ್ಥಿಗಳು ಪರಿಹಾರವನ್ನ ಮಾಡ್ಕೋಬೇಕು. ಹಾಗೆ ಧನಸ್ಸು ರಾಶಿಯವರು ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಬೇಕು. ಪರಿಹಾರ ಅನ್ನೋದಕ್ಕಿಂತ ಮುಂಚೆ ಹಣವನ್ನ ಎಲ್ಲೂ ಇನ್ವೆಸ್ಟ್ ಮಾಡಬೇಡಿ, ದೊಡ್ಡ ದೊಡ್ಡ ನಿರ್ಧಾರಗಳು ತಗೋಬೇಡಿ, ಮನೆ ಸೈಟು ವಾಹನ ತಗೊಳ್ಳೋಂಥದ್ದು ಕೂಡ ಬೇಡ. ಆದ್ರೆ ಆ ವಿಷಯದಲ್ಲಿ ಇದ್ದಂತ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ ಆಗತ್ತೆ. ಇನ್ನು ನೀವು ಮಾಡ್ಕೋಬೇಕಾಗಿರೋ ಪರಿಹಾರ ಈ ವರ್ಷದಲ್ಲಿ
ಪ್ರತಿ ಗುರುವಾರ ಕಡಲೆಬೇಳೆ ಮತ್ತೆ ತೊಗರಿ ಬೇಳೆ ಎರಡನ್ನೂ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಪ್ರತಿ ಶನಿವಾರ ಉದ್ದಿನ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಉದ್ದಿನ ಬೇಳೆ ಹುರುಳಿಕಾಳು ಎರಡನ್ನೂ ಕೊಡ್ಬೇಕು. ಹಾಗೆ ದುರ್ಗಾ ಅಷ್ಟೋತ್ತರವನ್ನ, ಗಣಪತಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಇದರಿಂದ ರಾಹು ಕೇತುಗಳ ಅಶುಭ ಫಲ ಕಡಿಮೆ ಆಗುತ್ತೆ. ಈ ಎಲ್ಲಾ ಪರಿಹಾರಗಳನ್ನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ಏನ್ ಅಶುಭ ಫಲ ಆಗ್ಬೇಕಿತ್ತಲ್ಲ ಅದರಲ್ಲಿ 70% ಅಶುಭ ಫಲ ಕಮ್ಮಿ ಆಗುತ್ತೆ. ಖಂಡಿತವಾಗ್ಲು ನೀವು ಎಷ್ಟು ನಂಬಿಕೆಯಿಂದ, ಎಷ್ಟು ನಿರಂತರತೆಯಿಂದ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದಾಗುತ್ತೆ. ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಶುಭವಾಗಲಿ.